ಎಲ್ಲ ಸ್ನೇಹಿತರಿಗೆ ಶರಣಾರ್ಥಿ. ಇವತ್ತಿನ ತರಗತಿಗೆ ಸ್ವಾಗತವನ್ನು ಕೋರುತ್ತಾ ನಮ್ಮ ಒಂದು ತರಗತಿ ಆರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಮಾಸ್ತರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಕೇಳುತ್ತಾ ದಿನನಿತ್ಯದ ತರಗತಿಗಳಿಗೆ ತಪ್ಪದೆ ವೀಕ್ಷಿಸಿ. ಹಾಗೆ ಇವತ್ತಿನ ತರಗತಿ ವ್ಯವಹಾರ ಅಧ್ಯಯನ ವಿಭಾಗದ ವ್ಯವಹಾರ ಅರ್ಥ ಮತ್ತು ಪ್ರಾಮುಖ್ಯತೆಯನ್ನು ತಿಳಿಸ್ಕೊಳ್ಳೋಣ. ಹಾಗಾದರೆ ವ್ಯವಹಾರವು ಒಂದು ಆರ್ಥಿಕ ಚಟುವಟಿಕೆಯಾಗಿದೆ. ಅಂದರೆ ಇಲ್ಲಿ ಮುಖ್ಯವಾಗಿ ಏನು ಹೇಳೋದಾದಪ್ಪ ಅಂದರೆ ವ್ಯವಹಾರ ಅಂದರೆ ಉತ್ಪಾದನೆ ಮತ್ತು ಸೇವೆಗಳನ್ನು ಗ್ರಾಹಕರಿಗೆ ಪೂರೈಸುವುದನ್ನು ವ್ಯವಹಾರ ಅಂತಂದು ಕರಿತಾ ಹೋಗ್ತೀವಿ. ಈ ವ್ಯವಹಾರಗಳು ಎರಡು ಉದ್ದೇಶಗಳಿಂದ ಕೊಡ್ತಾ ಹೋಗ್ತೈತಿ. ಒಂದು ಆರ್ಥಿಕ ಉದ್ದೇಶಗಳು, ಒಂದು ಸಾಮಾಜಿಕ ಉದ್ದೇಶಗಳು. ಹಾಗಾದರೆ ಮೊದಲನೇದು ಆರ್ಥಿಕ ಉದ್ದೇಶಗಳು ಅಂತ ನೋಡೋದಾದರೆ ನಾವು ಸಾಮಾನ್ಯವಾಗಿ ವ್ಯವಹಾರ ಅಂತ ಹೇಳಿದಪ್ಪ ಅಂದ್ರೆ ಮುಖ್ಯ ಉದ್ದೇಶ ಅಂತ ಲಾಭ ಗಳಿಸೋದು ಅಂತ ತಿಳ್ಕೊಂಡ್ವಿ. ಆದರೆ ಲಾಭ ಗಳಿಸೋದು ಹೌದಿಲ್ಲ ಅಂತ ಹೇಳೋದು, ಆದರೆ ವ್ಯವಹಾರದ ಉದ್ದೇಶ ಒಂದು ನ್ಯಾಯಯುಕ್ತ ಲಾಭ ಗಳಿಕೆ ಎಂಬುದನ್ನು ತಿಳಿದುಕೊಳ್ಳಬೇಕು. ವ್ಯವಹಾರ ಅಂತ ಕೂಡಲೇ ಅದು ಲಾಭ ಗಳಿಸೋದು ಅಂದರೆ ಯಾವ ರೀತಿ ಲಾಭ ಗಳಿಸೋದಪ್ಪ ಅಂದ್ರೆ ಒಂದು ನ್ಯಾಯಯುಕ್ತವಾದಂಥ ಲಾಭ ಗಳಿಸೋದು. ವ್ಯವಹಾರವು ಸಮರ್ಪಕವಾಗಿ ನಡಿಬೇಕಾದಪ್ಪ ಅಂದ್ರೆ ಅದಕ್ಕೆ ಸಾಕಾಗುವ ಒಂದು ವೆಚ್ಚವನ್ನು ಭರಿಸಿ ವ್ಯಾಪಾರಸ್ಥರು ಸುಖಮಯ ಜೀವನ ಆಗಿರಬೇಕು. ಆ ವಸ್ತುಗಳನ್ನು ಅಥವಾ ಸೇವೆಗಳನ್ನು ಗ್ರಾಹಕರಿಗೆ ಪೂರೈಸ್ತೀವಿ. ಹಾಗಾದರೆ ಅವರನ್ನು ಮತ್ತು ಗ್ರಾಹಕರನ್ನು ಸೃಷ್ಟಿಸ್ತಾ ಹೋಗ್ತಾರೆ. ಅಂದರೆ ಸಂಪನ್ಮೂಲಗಳನ್ನು ಉಪಯೋಗಿಸಿಕೊಂಡು ಮತ್ತು ಆ ವಸ್ತುಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ಉತ್ಪಾದನೆ ಮಾಡ್ತಾ ಹೋಗ್ತಾರೆ. ಆ ಗ್ರಾಹಕರಿಗೆ ಕಾಲಕ್ಕೆ ಬೇಕಾದ ಹೊಸ ಬದಲಾವಣೆಗಳನ್ನು ವಸ್ತುಗಳನ್ನು ಉತ್ಪಾದಿಸಿ ಕೊಡ್ತಾ ಹೋಗ್ತಾರೆ. ಅಂದ್ರಪ್ಪ ಅಂದ್ರೆ ಆರ್ಥಿಕ ಉದ್ದೇಶ ಏನಪ್ಪ ಅಂದ್ರೆ ಒಂದನೇದು ಲಾಭ ಗಳಿಸೋದು ಅಷ್ಟೇ ಅಲ್ಲದ ಯಾವ ರೀತಿ ಲಾಭ ಗಳಿಸ್ಬೇಕಪ್ಪ, ನ್ಯಾಯಯುಕ್ತವಾದಂಥ ಲಾಭ ಗಳಿಕೆ ಮಾಡಬೇಕು. ಇವರು ಗ್ರಾಹಕರಿಗೆ ಅನೇಕ ಸರಕು ಸೇವೆಗಳನ್ನು ನೀಡ್ತಾ ಹೋಗ್ತಾರೆ. ಜೊತೆಗೆ ಸಂಪನ್ಮೂಲಗಳನ್ನು ಉಪಯೋಗಿಸಿಕೊಂಡು ಸಾಕಷ್ಟು ಪ್ರಮಾಣದಲ್ಲಿ ವಸ್ತುಗಳನ್ನು ಉತ್ಪಾದನೆ ಮಾಡ್ತಾ ಹೋಗ್ತಾರೆ ಮತ್ತು ಗ್ರಾಹಕರಿಗೆ ಬೇಕಾದ ಹೊಸ ಬದಲಾವಣೆಯನ್ನು ವಸ್ತುಗಳನ್ನು ಉತ್ಪಾದಿಸಿ ಕೊಡ್ತಾ ಹೋಗ್ತಾರೆ. ಜೊತೆಗೆ ಸಾಮಾಜಿಕ ಉದ್ದೇಶಗಳಂದರೆ ಏನಪ್ಪ ಅಂದ್ರೆ ವ್ಯವಹಾರವು ದೇಶದ ಪ್ರಗತಿಗೆ ಒಂದು ಬೇಕಾದ ವಸ್ತುಗಳನ್ನು ಉತ್ಪಾದನೆ ಮಾಡ್ತಾ ಜೊತೆಗೆ ಒದಗಿಸ್ತಾ ಹೋಗ್ತೈತಿ. ಜೊತೆಗೆ ಅನೇಕ ಜನರಿಗೆ ಉದ್ಯೋಗಗಳನ್ನು ಕೊಡ್ತಾ ಹೋಗ್ತೈತಿ ಮತ್ತು ಅವರಿಗೆ ಸಂಬಳಗಳನ್ನು ಕೊಡ್ತಾ ಮತ್ತು ವರಮಾನವನ್ನು ಕೊಡ್ತಾ ಹೋಗ್ತೈತಿ ಮತ್ತು ಅವರ ಜೀವನ ಮಟ್ಟವನ್ನು ಸುಧಾರಿಸ್ತಾ ಹೋಗ್ತೈತಿ. ಮತ್ತು ಕರ ಅಥವಾ ತೆರಿಗೆಗಳನ್ನು ಪಾವತಿ ಮಾಡುವುದರ ಮೂಲಕ ಸರ್ಕಾರದ ಆದಾಯವನ್ನು ಹೆಚ್ಚಿಸುತ್ತಾ ಮತ್ತು ರಾಷ್ಟ್ರದ ಅಭಿವೃದ್ಧಿಗೆ ಸಹಾಯ ಮಾಡ್ತಾ ಹೋಗ್ತೈತಿ. ಜೊತೆಗೆ ಶಾಲಾ ಕಾಲೇಜುಗಳನ್ನು, ಆಸ್ಪತ್ರೆಗಳನ್ನು, ಸಮುದಾಯ ಭವನಗಳನ್ನು ಪ್ರಾರಂಭಿಸಿ ಅವುಗಳನ್ನು ನಿರ್ವಹಿಸುವ ಜವಾಬ್ದಾರಿಯನ್ನು ಹೊಂದುತ್ತಾ ಹೋಗ್ತೈತಿ. ಉದ್ಯಾನವನ ಮತ್ತು ಕ್ರೀಡಾಂಗಣ ನಿರ್ವಹಣೆ ಮುಂತಾದವುಗಳ ಸಮಾಜ ಕಲ್ಯಾಣಕ್ಕಾಗಿ ಶ್ರಮಿಸ್ತಾ ಹೋಗ್ತೈತಿ. ವ್ಯವಹಾರದ ಸಾಮಾಜಿಕ ಉದ್ದೇಶಗಳಂದರೆ ಏನಪ್ಪ ಅಂದ್ರೆ ದೇಶದ ಒಂದು ಪ್ರಗತಿಗೆ ಬೇಕಾದ ವಸ್ತುಗಳನ್ನು ಉತ್ಪಾದನೆ ಮಾಡ್ತಾ ಹೋಗ್ತೈತಿ. ಉತ್ಪಾದನೆ ಮಾಡೋದಲ್ಲದೆ ಒದಗಿಸ್ತಾ ಹೋಗ್ತೈತಿ ಮತ್ತು ಅನೇಕ ಜನರಿಗೆ ಉದ್ಯೋಗಗಳನ್ನು ಕೊಡ್ತಾ, ಸಂಬಳವನ್ನು ಕೊಡ್ತಾ ಅವರ ಜೀವನ ಮಟ್ಟವನ್ನು ಸುಧಾರಣೆ ಮಾಡ್ತಾ ಹೋಗ್ತೈತಿ. ಆ ಜನರು ತೆರಿಗೆಗಳನ್ನು ಪಾವತಿ ಮಾಡೋದರ ಮೂಲಕ ಸರ್ಕಾರದ ಆದಾಯವನ್ನು ಹೆಚ್ಚಿಸಿ ಮತ್ತು ರಾಷ್ಟ್ರದ ಅಭಿವೃದ್ಧಿಗೆ ಸಹಾಯ ಮಾಡ್ತಾ ಹೋಗ್ತೈತಿ. ಆ ರಾಷ್ಟ್ರದ ಒಂದು ಅಭಿವೃದ್ಧಿ ಯಾವ ರೀತಿಯಪ್ಪ, ಶಾಲಾ ಕಾಲೇಜುಗಳು, ಆಸ್ಪತ್ರೆಗಳು, ಸಮುದಾಯ ಭವನಗಳನ್ನು ಅವನ್ನು ನಿರ್ವಹಣೆ ಮಾಡ್ತಾ ಹೋಗ್ತಾ ಜೊತೆಗೆ ಉದ್ಯಾನವನವನ್ನು ಮತ್ತು ಕ್ರೀಡಾಂಗಣಗಳ ನಿರ್ವಹಣೆ ಮಾಡ್ತಾ ಹೋಗ್ತಾ ಸಮಾಜ ಕಲ್ಯಾಣಕ್ಕಾಗಿ ಶ್ರಮಿಸ್ತಾ ಹೋಗ್ತೈತಿ. ವ್ಯವಹಾರ ಅಂದ್ರೆ ಆರ್ಥಿಕ ಒಂದು ಉದ್ದೇಶಗಳನ್ನು ನೋಡ್ತಾ ಹೋದ್ವಿ, ಸಾಮಾಜಿಕ ಉದ್ದೇಶಗಳನ್ನು ನೋಡ್ತಾ ಹೋದ್ವಿ. ಜೊತೆಗೆ ಮುಂದೆ ವ್ಯಾಪಾರ, ಕೈಗಾರಿಕೆ, ಸೇವೆಗಳು ನೋಡ್ತಾ ಹೋಗೋಣ. ವ್ಯಾಪಾರವು ವಾಣಿಜ್ಯದ ಒಂದು ಭಾಗವಾಗಿದೆ. ಹಾಗಾದರೆ ವ್ಯಾಪಾರ ಅಂದರೆ ಅನ್ನೋದು ನೋಡೋಣ. ಸರಕುಗಳನ್ನು ಕೊಳ್ಳುವುದು, ಗ್ರಾಹಕರಿಗೆ ಮಾರುವುದನ್ನು ವ್ಯಾಪಾರ ಅಂತ ಹೋಗ್ತೀವಿ. ಹಾಗಾದರೆ ವ್ಯಾಪಾರದಲ್ಲಿ ಎಷ್ಟು ವಿಧಗಳು ನೋಡ್ತಾ ಹೋಗ್ತಪ್ಪ ಅಂದ್ರೆ ಒಂದನೇದು ಆಂತರಿಕ ಅಥವಾ ದೇಶೀಯ ವ್ಯಾಪಾರ, ಎರಡನೇದು ವಿದೇಶಿ ಅಥವಾ ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ನೋಡ್ತಾ ಹೋಗ್ತೀವಿ. ಹಾಗಾದರೆ ಆಂತರಿಕ ಅಥವಾ ದೇಶೀಯ ವ್ಯಾಪಾರ ಅಂತಂದ್ರೆ ಒಂದು ದೇಶದ ಅಥವಾ ಒಂದು ದೇಶದ ಒಳಗಡೆ ನಡೆಯುವ ವ್ಯಾಪಾರವನ್ನು ಆಂತರಿಕ ವ್ಯಾಪಾರ ಅಂತ ಕರಿತಾ ಹೋಗ್ತೀವಿ. ಈ ವ್ಯಾಪಾರವು ಚಿಲ್ಲರೆ ಮಾರಾಟಗಾರರಿಂದ ಹಿಡಿದು ಸಗಟು ವ್ಯಾಪಾರಿಗಳವರೆಗೆ ನಡೀತಾ ಹೋಗ್ತೈತಿ. ಅಂದ್ರೆ ದೇಶೀಯ ವ್ಯಾಪಾರಪ್ಪ ಅಂದ್ರೆ ಒಂದು ದೇಶದ ಒಳಗಡೆ ನಡೆಯುವಂಥ ವ್ಯಾಪಾರವನ್ನು ಆಂತರಿಕ ವ್ಯಾಪಾರ ಅಂತ ಕರಿತಾ ಹೋಗ್ತೇವೆ. ಈ ವ್ಯಾಪಾರವು ಚಿಲ್ಲರೆ ಮಾರಾಟಗಾರರಿಂದ ಹಿಡಿದು ಸಗಟು ವ್ಯಾಪಾರಿಗಳವರೆಗೆ ನಡೀತಾ ಹೋಗ್ತದೆ. ಹಾಗಾದರೆ ಚಿಲ್ಲರೆ ಮಾರಾಟಗಾರರು ಯಾರಪ್ಪ ಅಂದರೆ ಇವರು ಸಾಮಾನ್ಯವಾಗಿ ಗ್ರಾಹಕರು ಎಲ್ಲಿ ಜಾಸ್ತಿ ಇರ್ತೋ ಅಲ್ಲೇ ನೆಲೆಸಿರುವಂಥ ಜಾಗಗಳಲ್ಲಿ ವ್ಯಾಪಾರ ನಡೆಸ್ತಾ ಹೋಗ್ತಾರೆ. ಇವರು ಸಗಟು ವ್ಯಾಪಾರಿಗಳಿಂದ ದೊಡ್ಡ ಪ್ರಮಾಣದಲ್ಲಿ ಸರಕುಗಳನ್ನು
ಕೊಂಡುಕೊಂಡು ಸಣ್ಣ ಪ್ರಮಾಣದಲ್ಲಿ ಗ್ರಾಹಕರಿಗೆ ಮಾರ್ತಾ ಹೋಗ್ತಾರೆ. ಇದರಿಂದ ನಮಗೆ ಅನೇಕ ಉಪಯೋಗಗಳನ್ನು ಕಾಣ್ತಾ ಹೋಗ್ತೇವೆ. ಚಿಲ್ಲರೆ ವ್ಯಾಪಾರಿಗಳು ವಸ್ತುಗಳ ವಿತರಣೆ ಕೊನೆಯ ಕೊಂಡಿ ಅಂದರೆ ಈ ಚಿಲ್ಲರೆ ವ್ಯಾಪಾರಿಗಳು ಕೊನೆಯ ಒಂದು ಕೊಂಡಿ ಆಗಿರ್ತಾರೆ. ಇವರು ಬೇರೆ ಬೇರೆ ಉತ್ಪಾದಕರಿಂದ ಉತ್ಪಾದನೆ ಆಗುವ ವಸ್ತುಗಳನ್ನು ಸಗಟು ವ್ಯಾಪಾರಿಗಳಿಂದ ಕೊಂಡುಕೊಂಡು ಗ್ರಾಹಕರಿಗೆ ಒದಗಿಸ್ತಾ ಹೋಗ್ತಾರೆ. ಅನೇಕ ಸಾರಿ ವ್ಯಾಪಾರದ ನಷ್ಟಗಳನ್ನು ತಾವೇ ಭರಿಸ್ತಾ ಹೋಗ್ತಾರೆ. ವಸ್ತುಗಳ ಪ್ರಮಾಣಗಳನ್ನು ಅನೇಕ ವಿಂಗಡಿಸಿ ಅವರಿಗೆ ಇಷ್ಟವಾದಂತೆ ಒದಗಿಸ್ತಾ ಹೋಗ್ತಾರೆ. ಗ್ರಾಹಕರಿಗೆ ಸಾಲ ಸೌಲಭ್ಯಗಳನ್ನು ಕೊಡ್ತಾ ಹೋಗ್ತಾರೆ ಮತ್ತು ಮಾರುಕಟ್ಟೆಗೆ ಹೊಸದಾಗಿ ಬಂದಂಥ ವಸ್ತುಗಳ ಬಗ್ಗೆ ಗ್ರಾಹಕರಿಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ. ಮತ್ತು ಯಾವುದೇ ಒಂದು ನಿರ್ದಿಷ್ಟ ವಸ್ತು ದೊರೆಯದಿದ್ದಲ್ಲಿ ಅದರ ಪರಿಹಾರ ಮಾರ್ಗವಾಗಿ ಬೇರೆ ಒಂದು ವಸ್ತುಗಳನ್ನು ತಿಳಿಸ್ತಾ ಹೋಗ್ತಾರೆ. ಹೀಗೆ ಚಿಲ್ಲರೆ ಮಾರಾಟಗಾರರು ನಮ್ಮ ಒಂದು ಗ್ರಾಹಕರಿಗೆ ಅನೇಕ ರೀತಿಯಾದಂಥ ಒಂದು ಮಾರ್ಗದರ್ಶನ ನೀಡ್ತಾ ಹೋಗ್ತಾರೆ. ಜೊತೆಗೆ ಅದು ವ್ಯವಹಾರದ ಒಂದು ಕೊನೆಯ ಕೊಂಡಿ ಆಗಿರೋದನ್ನು ನೆನಪಿನಲ್ಲಿಟ್ಟುಕೊಳ್ಬೇಕು. ಹಾಗಾದರೆ ಕಾಯಂ ಅಂಗಡಿಗಳಂದ್ರೆ ಒಂದು ನಿರ್ದಿಷ್ಟ ಜಾಗದಲ್ಲಿ ಅಂಗಡಿಗಳನ್ನು ತೆರೆದು ವಸ್ತುಗಳನ್ನು ಮಾರ್ತಾರೆ. ಅಂದರೆ ಒಂದು ನಿರ್ದಿಷ್ಟ ಜಾಗದಲ್ಲಿ ಅಂಗಡಿಗಳನ್ನು ತೆರೆದು ವಸ್ತುಗಳನ್ನು ಮಾರ್ತಾ ಹೋಗ್ತಾರೆ. ಹಾಗಾದರೆ ಸಂಚಾರಿ ವ್ಯಾಪಾರಿಗಳು ಹೆಸರೇ ಸೂಚಿಸುವಂತೆ ಸಂಚಾರಿ, ಇವರು ಒಂದೇ ಜಾಗದಲ್ಲಿ ವ್ಯಾಪಾರ ಮಾಡೋಂಗಿಲ್ಲ. ಇವರು ಡೆಲಿವರಿ ವ್ಯಾಪಾರಿಗಳಾಗಿರ್ತಾರೆ, ತಳ್ಳುಗಾಡಿ ವ್ಯಾಪಾರಿಗಳಾಗಿರ್ತಾರೆ, ರಸ್ತೆ ಬದಿ ವ್ಯಾಪಾರಿಗಳಾಗಿರ್ತಾರೆ ಮತ್ತು ಸಂತೆ ವ್ಯಾಪಾರಿಗಳಾಗಿರ್ತಾರೆ. ಅವ್ರ ಬಗ್ಗೆ ನೋಡ್ತಾ ಹೋಗೋಣ. ಡೆಲಿವರಿ ವ್ಯಾಪಾರಿಗಳು ಅಂದರೆ ಇವರು ಸರಕುಗಳನ್ನು ತಲೆಯ ಮೇಲೆ ಹೊತ್ತುಕೊಂಡು ಬೀದಿ ಬದಿಗಳಲ್ಲಿ ಸುತ್ತಿ ಮನೆ ಬಾಗಿಲುಗಳಿಗೆ ಬಂದು ಸರಕುಗಳನ್ನು ಮಾರ್ತಾ ಹೋಗ್ತಾರೆ. ಜೊತೆಗೆ ಉದಾಹರಣೆಗೆ ತರಕಾರಿ ಮಾರುವವರು, ಹೂವು ಮಾರುವವರು ನೋಡ್ತಾ ಹೋಗ್ತೀವಿ. ಈ ತಳ್ಳುಗಾಡಿ ವ್ಯಾಪಾರಿಗಳು ಎಂದಪ್ಪ ಅಂದ್ರೆ ಅನೇಕ ಸರಕುಗಳನ್ನು ತಳ್ಳುಗಾಡಿಯಲ್ಲಿ ತುಂಬಿ ಬೀದಿ ಬದಿಗಳಲ್ಲಿ ಸುತ್ತಿ ಮನೆ ಬಾಗಿಲುಗಳಿಗೆ ಬಂದು ಸರಕುಗಳನ್ನು ಮಾರ್ತಾ ಹೋಗ್ತಾರೆ. ಮತ್ತು ರಸ್ತೆ ಬದಿ ವ್ಯಾಪಾರಿಗಳು ಇವರು ಹೆಚ್ಚು ಜನಜಂಗುಳಿ ಇರುವಂಥ ಬೀದಿಗಳ ಮೂಲೆಗಳಲ್ಲಿ ಅಥವಾ ರಸ್ತೆ ಬದಿಗಳಲ್ಲಿ ತಮ್ಮ ಸರಕುಗಳನ್ನು ಹರಡಿಕೊಂಡು ವ್ಯಾಪಾರವನ್ನು ಮಾಡ್ತಾ ಹೋಗ್ತಾರೆ. ಸಂತೆ ವ್ಯಾಪಾರಿಗಳಂದರೆ ಕೆಲವು ಊರುಗಳಲ್ಲಿ ವಾರಕ್ಕೊಮ್ಮೆ ಸಂತೆ ನಡೆಯುತ್ತೆ. ಇವು ವಿವಿಧ ವಸ್ತುಗಳ ವ್ಯಾಪಾರಿಗಳು ತಮ್ಮ ವಸ್ತುಗಳನ್ನು ಸಂತೆಗಳಿಗೆ ಕೊಂಡು ಅಲ್ಲಿಗೆ ಬರುವಂಥ ಸುತ್ತಮುತ್ತಲ ಗ್ರಾಮಗಳ ಜನರಿಗೆ ವಸ್ತುಗಳನ್ನು ಮಾರ್ತಾ ಹೋಗ್ತಾರೆ. ಈ ಒಂದು ಸಂತೆ ವ್ಯಾಪಾರದ ವೈಶಿಷ್ಟ್ಯತೆ ಏನೆಂದರೆ ಗ್ರಾಮಗಳಲ್ಲಿ ಜನರು ಬೆಳೆದಂಥ ಅಥವಾ ಉತ್ಪಾದಿಸಿದ ವಸ್ತುಗಳನ್ನು ಸಂತೆಗೆ ಕೊಂಡೊಯ್ದು ಅಲ್ಲಿ ಉದಾಹರಣೆ ತರಕಾರಿ, ಮೊಟ್ಟೆ, ಬೆಣ್ಣೆ, ತುಪ್ಪ, ಕಬ್ಬಿಣದ ಉಪಕರಣಗಳು, ಬುಟ್ಟಿಗಳು, ಕಂಬಳಿಗಳು ಮುಂತಾದ ಇವುಗಳನ್ನು ಬಂದಂಥ ಹಣದಿಂದ ತಮಗೆ ಬೇಕಾದ ವಸ್ತುಗಳನ್ನು ಕೊಡುತ್ತಾರೆ. ಇದಲ್ಲದೆ ಕೆಲವು ಊರುಗಳು ವರ್ಷಕ್ಕೊಮ್ಮೆ ಜಾತ್ರೆ ನಡೆಯುತ್ತೆ. ಅಲ್ಲಿಯೂ ಕೂಡ ವಸ್ತುಗಳು ಮಾರಾಟಗಾರರು ತಮ್ಮ ವಸ್ತುಗಳನ್ನು ಗ್ರಾಹಕರಿಗೆ ಮಾರ್ತಾ ಹೋಗ್ತಾರೆ. ಹಾಗಾದರೆ ಸಗಟು ವ್ಯಾಪಾರ ಅಂದ್ರೇನು? ಸಗಟು ವ್ಯಾಪಾರ ಅಂದರೆ ಹೋಲ್ಸೇಲ್ ಟ್ರೇಡರ್ ಅಂತ ಹೇಳ್ತಾವೆ. ಈ ವ್ಯಾಪಾರದಲ್ಲಿ ವ್ಯಾಪಾರಿಗಳು ಸರಕುಗಳನ್ನು ಹೆಚ್ಚು ಪ್ರಮಾಣದಲ್ಲಿ ಉತ್ಪಾದಕರಿಂದ ಕೊಂಡುಕೊಂಡು ಸಣ್ಣ ಪ್ರಮಾಣದಲ್ಲಿ ಅಂದರೆ ಚಿಲ್ಲರೆ ವ್ಯಾಪಾರಿಗಳಿಗೆ ಮಾರ್ತಾ ಹೋಗ್ತಾರೆ. ಇವರು ಸಗಟು ವ್ಯಾಪಾರಿಗಳು 1 ಅಥವಾ 2 ಬಗೆಯ ವಸ್ತುಗಳನ್ನು ಮಾರಾಟ ಮಾಡ್ತಾ ಹೋಗ್ತಾರೆ. ಅಂದ್ರೆ ಇವರು ಚಿಲ್ಲರೆ ವ್ಯಾಪಾರಿಗಳಿಗೆ ಅನೇಕ ರೀತಿಯ ಸಹಾಯ ಮಾಡ್ತಾ ಹೋಗ್ತಾರೆ. ಸಣ್ಣ ಪ್ರಮಾಣದಲ್ಲಿ ಕಾಲಕ್ಕೆ ತಕ್ಕ ಸರಕುಗಳನ್ನು ಒದಗಿಸುವುದಲ್ಲದೆ ಅವರಿಗೆ ಸಾಲ ಸೌಲಭ್ಯಗಳನ್ನು ನೀಡ್ತಾ ಹೋಗ್ತಾರೆ. ಅವರ ಪರವಾಗಿ ಜಾಹೀರಾತನ್ನು ನೀಡ್ತಾ ಹೋಗ್ತಾರೆ. ಮಾರುಕಟ್ಟೆಯ ವಿವರಗಳನ್ನು ಕೊಡ್ತಾ ಹೋಗ್ತಾರೆ. ಹೆಚ್ಚಿನ ಲಾಭದ ಪ್ರಮಾಣವನ್ನು ಇವರು ನೋಡುವುದಿಲ್ಲ. ಉತ್ಪಾದಕರಿಗೆ ಕೂಡ ಮಾರುಕಟ್ಟೆ ವಿವರಗಳನ್ನು, ಬೆಲೆಯ ಏರಿಳಿತಗಳನ್ನು, ಗ್ರಾಹಕರ ಇಷ್ಟಗಳನ್ನು ತಿಳಿಸ್ತಾ ಹೋಗ್ತಾರೆ. ಉತ್ಪಾದಕರ ಪರವಾಗಿಯೂ ಜಾಹೀರಾತು ಅಂದರೆ ಅಡ್ವರ್ಟೈಸ್ಮೆಂಟ್ಗಳನ್ನು ನೀಡ್ತಾ ಹೋಗ್ತಾರೆ. ಇದು ಸಗಟು ವ್ಯಾಪಾರದ ಬಗ್ಗೆ ಮಾಹಿತಿ ಆಗಿರ್ತದೆ. ಹಾಗಾದರೆ ವಿದೇಶಿ ವ್ಯಾಪಾರ ಅಂದರೆ ನೋಡೋಣ. 2 ದೇಶಗಳ ನಡುವೆ ನಡೆಯುವ ವ್ಯಾಪಾರವನ್ನು ವಿದೇಶಿ ವ್ಯಾಪಾರ ಅಂತ ನೋಡ್ತಾ ಹೋಗ್ತೀವಿ. ವಿದೇಶಿ ವ್ಯಾಪಾರ ಸಾಮಾನ್ಯವಾಗಿ ಹೇಳೋದಾದರೆ 2 ಅಥವಾ 2ಕ್ಕಿಂತ ಹೆಚ್ಚು ದೇಶಗಳು ನಡೆಯುವಂಥ ವ್ಯಾಪಾರವನ್ನು ವಿದೇಶಿ ವ್ಯಾಪಾರ ಅಂತ ನೋಡ್ತಾ ಹೋಗ್ತೇವೆ. ಹಾಗಾದರೆ ಆಮದು, ರಫ್ತು, ಪುನರಫ್ತನ್ನು ನೋಡ್ತಾ ಹೋಗ್ತೇವೆ. ಆಮದು ಅಂದರೆ ಒಂದು ದೇಶ ತನ್ನ ಬಳಕೆಗೆ ಬೇರೆ ದೇಶದ ಸರಕುಗಳನ್ನು ಕೊಂಡರೆ ಅದನ್ನು ಆಮದು ಅಂತ. ಒಂದು ದೇಶ ತನ್ನ ಬೇರೆ ದೇಶಗಳಿಂದ ಬೇರೆ ದೇಶದ ವಸ್ತುಗಳನ್ನು ಕೊಂಡುಕೊಂಡರೆ ಅದನ್ನು ಆಮದು ಅಂತ ಹೇಳ್ತಾ ಹೋಗ್ತೀವಿ. ರಫ್ತು ಅಂದರೆ ನಮ್ಮ ದೇಶ ಬೇರೆ ದೇಶಗಳಿಗೆ ವಸ್ತುಗಳನ್ನು ಮಾರಿದರೆ ಅದನ್ನು ರಫ್ತು ಅಂತ ಹೇಳ್ತಾ ಹೋಗ್ತೀವಿ. ಪುನರಫ್ತು ಅಂದರೆ ಕೆಲವು ದೇಶಗಳು ಏನು ಮಾಡ್ತಪ್ಪ ಬೇರೆ ದೇಶಗಳ ವಸ್ತುಗಳನ್ನು ಕೊಂಡುಕೊಂಡು ಮತ್ತೊಂದು ದೇಶಕ್ಕೆ ಮಾರ್ತಾ ಹೋಗ್ತವೆ. ಇದನ್ನು ಪುನರಫ್ತು ಅಂತ ಕರ್ತಾ ಹೋಗ್ತವೆ. ಉದಾಹರಣೆಗೆ ಸಿಂಗಾಪುರ್ ಮತ್ತು ಏಷ್ಯಾದ ಕೆಲವು ದೇಶಗಳು ಈ ಪುನರಫ್ತನ್ನು ಮಾಡ್ತಾ ಹೋಗ್ತವೆ. ಹಾಗಾದರೆ ವಿದೇಶಿಯ ವ್ಯಾಪಾರದ ಅವಶ್ಯಕತೆ ಇದನ್ನು ಖಂಡಿತ ವಿದೇಶಿ ವ್ಯಾಪಾರದ ಅವಶ್ಯಕತೆ ಖಂಡಿತವಾಗಿದೆ. ಯಾಕಂದರೆ ಎಲ್ಲ ದೇಶಗಳ ಸಂಪನ್ಮೂಲ ಸ್ವಯಂಪೂರ್ಣತೆ ಹೊಂದಿಲ್ಲ. ಉದಾಹರಣೆಗೆ ಈ ಪೆಟ್ರೋಲಿಯಂ ಒಂದು ಪ್ರಾಡಕ್ಟ್ಸ್ ಏನಿದೆಪ್ಪ ನಮ್ಮ ದೇಶದಲ್ಲಿ ವ್ಯಾಪಕವಾಗಿಲ್ಲ, ಕೆಲವೊಂದು ದೇಶಗಳಲ್ಲಿ ವ್ಯಾಪಕವಾಗಿದೆ. ಅವುಗಳನ್ನು ಆ ಒಂದು ಸಂಪನ್ಮೂಲಗಳನ್ನು ಬಳಸಿಕೊಂಡು ಅಧಿಕವಾಗಿ ಉತ್ಪಾದನೆ ಮಾಡ್ತವೆ.
ಅಭಾವವಿರುವಂಥ ವಸ್ತುಗಳು ಬೇರೆ ದೇಶ ಆಮದು ಮಾಡೋದು, ಇದರಿಂದ ಪ್ರತಿ ದೇಶಕ್ಕೂ ವಿದೇಶಿ ವ್ಯಾಪಾರದ ಅವಶ್ಯಕತೆ ಇರೋದನ್ನು ನಾವು ನೋಡ್ತಾ ಹೋಗ್ತೀವಿ. ಹಾಗಾದರೆ ಕೈಗಾರಿಕೆ ನೋಡೋದಾದರೆ, ಕೈಗಾರಿಕೆಯು ಒಂದು ಆರ್ಥಿಕ ಚಟುವಟಿಕೆಯನ್ನು ನೋಡ್ತಾ ಹೋಗ್ತೇವೆ. ಕೈಗಾರಿಕಾ ವಸ್ತುಗಳ ಉತ್ಪಾದನೆ, ಖನಿಜಗಳನ್ನು ತೆಗೆಯುವುದು, ಕೆಲವು ಸೇವೆಗಳನ್ನು ಒದಗಿಸುವ ಚಟುವಟಿಕೆಗಳನ್ನು ಹೊಂದಿದೆ. ಕೈಗಾರಿಕೆಗಳಂದ್ರೆ ಏನಪ್ಪ ಅಂದ್ರೆ ಉತ್ಪಾದನೆ ಮಾಡ್ತಾ ಹೋಗ್ತೈತಿ, ಖನಿಜಗಳನ್ನು ತೆಗಿತಾ ಹೋಗ್ತೈತಿ ಮತ್ತು ಕೆಲವು ಸೇವೆಗಳನ್ನು ನೀಡ್ತಾ ಹೋಗ್ತೈತಿ. ಕೈಗಾರಿಕೆಗಳನ್ನು ಪ್ರಾಥಮಿಕ ಮತ್ತು ದ್ವಿತೀಯ ಉದ್ಯಮಗಳನ್ನು ನೋಡ್ತಾ ಹೋಗ್ತೀವಿ. ಕೈಗಾರಿಕೆಗಳಲ್ಲಿ ಪ್ರಾಥಮಿಕ ಉದ್ಯಮಗಳು, ದ್ವಿತೀಯ ಉದ್ಯಮಗಳನ್ನು ಭಾಗ ಮಾಡ್ತಾ ಹೋಗ್ತೇವೆ. ಪ್ರಾಥಮಿಕ ಉದ್ಯಮಗಳಲ್ಲಿ ತಿಳಿಯು ವೈಜ್ಞಾನಿಕ ಉದ್ಯಮಗಳು, ಗಣಿ ಉದ್ಯಮಗಳನ್ನು ಕಾಣ್ತಾ ಹೋಗ್ತೀವಿ. ದ್ವಿತೀಯ ಉದ್ಯಮಗಳಲ್ಲಿ ಉತ್ಪಾದಕ ಉದ್ಯಮಗಳು ಮತ್ತು ನಿರ್ಮಾಣ ಉದ್ಯಮಗಳನ್ನು ನೋಡ್ತಾ ಹೋಗ್ತೀವಿ. ಹಾಗಾದರೆ ಪ್ರಾಥಮಿಕ ಉದ್ಯಮಗಳನ್ನು ನೋಡ್ತಾ ಹೋಗೋಣ. ಈ ಒಂದು ಉದ್ಯಮಗಳು ನಿಸರ್ಗದ ನೆರವಿನಿಂದ ವಸ್ತುಗಳನ್ನು ಉತ್ಪಾದನೆ ಮಾಡ್ತಾ ಹೋಗ್ತೈತಿ. ಉದಾಹರಣೆಗೆ ಕೃಷಿ, ಮೀನುಗಾರಿಕೆ, ಹೈನುಗಾರಿಕೆ, ಗಣಿಗಾರಿಕೆ. ಈ ಉದ್ಯಮಗಳನ್ನು ತಳಿ ವೈಜ್ಞಾನಿಕ ಅಥವಾ ಕಚ್ಚಾ ವಸ್ತುಗಳನ್ನು ಹೊರತೆಗೆಯುವ ಗಣಿ ಉದ್ಯಮಗಳನ್ನು ಕರಿತಾ ಹೋಗ್ತೇವೆ. ಹಾಗಾದರೆ ತಳಿ ವೈಜ್ಞಾನಿಕ ಉದ್ಯಮಗಳು ಅಂದ್ರಪ್ಪ ಅಂದ್ರೆ ಇಲ್ಲಿ ಅನೇಕ ವಿಧದ ಧಾನ್ಯಗಳು, ಸಸ್ಯಗಳು ಮತ್ತು ಪ್ರಾಣಿಗಳ ಪುನರುತ್ಪಾದನೆ ತೊಡಗ್ತಾ ಹೋಗ್ತೇವೆ. ಇವುಗಳ ಮಾರಾಟದಿಂದ ಲಾಭ ಗಳಿಸುವ ಮೂಲಕ ಸಂಪತ್ತನ್ನು ಗಳಿಸ್ತಾ ಹೋಗ್ತೇವೆ. ಉದಾಹರಣೆ ತೋಟಗಾರಿಕೆ, ಹೈನುಗಾರಿಕೆ, ಕೋಳಿ ಸಾಗಾಣಿಕೆ. ಗಣಿ ಉದ್ಯಮಗಳಂದರೆ ಇವು ಭೂಮಿಯ ಮೇಲ್ಮೈ ತಳದಿಂದ ವಿವಿಧ ರೂಪದ ಕಚ್ಚಾ ವಸ್ತುಗಳನ್ನು ಹೊರತೆಗೆಯೋದ್ರಲ್ಲಿ ನಿರತವಾಗ್ತವೆ. ಅಂದ್ರೆ ಇವು ಮುಗಿದು ಹೋಗುವ ಉದ್ಯಮಗಳನ್ನು ಕಟ್ತಾ ಹೋಗ್ತವೆ. ಇವು ವಿವಿಧ ಅದಿರುಗಳನ್ನು ತೆಗಿತಾ ಹೋಗ್ತವೆ. ಹಾಗಾದರೆ ದ್ವಿತೀಯ ಉದ್ಯಮಗಳು, ಈ ಉದ್ಯಮಗಳು ಶ್ರಮ ಪ್ರಧಾನವಾಗಿದ್ದು ಮಾನವನ ಪಾತ್ರ ಮುಖ್ಯವಾಗಿರುತ್ತೆ. ಈ ಉದ್ಯಮಗಳು ಉತ್ಪಾದನಾ ಉದ್ಯಮಗಳು, ನಿರ್ಮಾಣ ಉದ್ಯಮಗಳನ್ನು ನೋಡ್ತಾ ಹೋಗ್ತೀವಿ. ಉತ್ಪಾದನಾ ಉದ್ಯಮಗಳು ಇವು ಕಚ್ಚಾ ಪದಾರ್ಥಗಳನ್ನು ಅಥವಾ ತಯಾರಿಸಿದ ವಸ್ತುಗಳು ಅಂತಿಮ ಉತ್ಪನ್ನವಾಗಿ ಪರಿವರ್ತನೆ ಮಾಡ್ತಾ ಹೋಗ್ತವೆ. ಈ ಉದ್ಯಮಗಳು ಹೆಚ್ಚಾಗಿ ಮಾನವನ ಶ್ರಮವನ್ನು ಬಳಸಿಕೊಳ್ತೈತಿ ಹಾಗೂ ಗ್ರಾಹಕರ ಬಹುಪಾಲು ಅಗತ್ಯತೆಗಳನ್ನು ಪೂರೈಸ್ತಾ ಹೋಗ್ತೈತಿ. ಅಂದರೆ ಇಲ್ಲಿಯವರೆಗೆ ತಿಳ್ಕೊಂಡು ಈ ಒಂದು ಪ್ರಶ್ನೆಗಳು ಉತ್ತರಿಸುವಂಥ ಪ್ರಯತ್ನ ಮಾಡೋಣ. ಪುನರಾವರ್ತಿತ ವ್ಯಾಪಾರಕ್ಕೆ ಒಂದು ಮುಖ್ಯ ನಿರ್ದೇಶನವಾಗಿದೆ. ಇದು ವಿದೇಶಿ ವ್ಯಾಪಾರ. ಗೃಹ ಕೈಗಾರಿಕೆಗಳು ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಕಂಡುಬರುತ್ತವೆ. ರಾಸಾಯನಿಕ ವಸ್ತುಗಳ ತಯಾರಿಕೆ ಸಾಮಾನ್ಯವಾಗಿ ಗುಡಿ ಕೈಗಾರಿಕೆ ಅಥವಾ ಸಣ್ಣ ಕೈಗಾರಿಕೆಗಳನ್ನು ನೋಡ್ತಾ ಹೋಗ್ತೀವಿ. ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಅಂತ ಕರಿತಾ ಹೋಗ್ತೀವಿ. ವ್ಯಾಪಾರದ ಮುಖ್ಯ ಉದ್ದೇಶ ನ್ಯಾಯಯುತ ಲಾಭ ಗಳಿಕೆ. ಮತ್ತು ಪದಾರ್ಥಗಳ ಗುಣಮಟ್ಟ ಕಾಪಾಡಲು ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಅಂತ ಸಂಸ್ಥೆಯನ್ನು ಸ್ಥಾಪನೆ ಮಾಡಲಾಗಿದೆ. ಇಲ್ಲಿಯವರೆಗಿನ ಈ ಒಂದು ತರಗತಿ ಅರ್ಥ ಆಗಿತ್ತಪ್ಪ ಅಂದ್ರೆ ಖಂಡಿತ ಲೈಕ್ ಮಾಡಿ, ಅರ್ಥ ಆಗಿಲ್ಲ ಅಂತಂದರೆ ಡಿಸ್ಲೈಕ್ ಮಾಡಿ, ಈ ಒಂದು ವಿಡಿಯೋ ಉಪಯುಕ್ತವಾಗಿದ್ದಲ್ಲಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ, ಕೊನೆಯದಾಗಿ ಮಾಸ್ಟರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ದಿನನಿತ್ಯ ತರಗತಿಗಳಿಗೆ ವೀಕ್ಷಿಸಿ ಅಂತ ಕೇಳಿಕೊಳ್ತಾ ನನ್ನ ಒಂದು ತರಗತಿ ಮುಗಿಸ್ತೇನೆ. ಎಲ್ಲರಿಗೂ ಧನ್ಯವಾದಗಳು.